ರಿಗ್ರೆಟಿಂಗ್ ಬೀಯಿಂಗ್ ಬಾರ್ನ್ ಅಂತ ಹಾಕಿದ್ದಾರೆ. ನಮಸ್ತೆ ಫೋಕ್ಸ್, ನಾನು ಶರತ್. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ಹೋದ ವಿಡಿಯೋ ಓವರ್ ಥಿಂಕಿಂಗ್ ಬಗ್ಗೆ ಹಾಕಿದ್ದೆ. ಸರಿ, ನಾನು ಒಬ್ಬನೇ ಓವರ್ ಥಿಂಕಿಂಗ್ ಮಾಡ್ತಿದ್ದೀನಾ ಇಲ್ಲ ಬೇರೆ ಎಲ್ಲ ಏನು ಮಾಡ್ತಿದ್ದೀರಾ, ನಮ್ಮ ಹುಡುಗರು ಏನು ಮಾಡ್ತಾರೆ ಅಂತ ನನಗೆ ಒಂದು ಡೌಟ್ ಅನ್ನಿಸ್ತು. ಸರಿ, ಅದಕ್ಕೋಸ್ಕರ ಮಾಡೋಣ ಅಂತ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು Q&A ಹಾಕಿದ್ದೆ. ಸರಿ, ಹುಡುಗರೆಲ್ಲ ಯಾವ ಥರ ರಿಪ್ಲೈ ಮಾಡ್ತಾರೆ ಅಂತ ಒಂದು ಕ್ವಶನ್ ಹಾಕಿದ್ದೆ. ಅದಕ್ಕೆ ಹುಡುಗರೆಲ್ಲ ರಿಪ್ಲೈ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಮತ್ತು ಇನ್ನೊಂದು ಏನಂದರೆ, ಈ ವಿಡಿಯೋದಲ್ಲಿ ಇದನ್ನು 2 ಪಾರ್ಟಾಗಿ ನಾವು ಇದು ಮಾಡ್ಕೊಳ್ಳೋಣ. ಫಸ್ಟ್ ಪಾರ್ಟ್ ಬಂದುಬಿಟ್ಟು ನಾನು ಮನೇಲಿ ಒಬ್ಬನೇ ಇದ್ದರೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಅದಾದಮೇಲೆ ನಮ್ಮ ಹುಡುಗರೆಲ್ಲ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಏನಂದರೆ, ಇವಾಗ ನಾನು ಮನೇಲಿ ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಒಬ್ಬನೇ ಇದ್ದೀನಿ, ನಾನೇನು ಮಾಡ್ತೀನಿ ಅಂದರೆ, ಈ ಥರ ಒಬ್ಬನೇ ಇದ್ದಾಗ ನಾಟಿ ಬಾಯ್ ಇಲ್ಲ, ಅದೆಲ್ಲ ಇಲ್ಲ. ನಾನೇನು ಮಾಡ್ತೀನಿ ಅಂದರೆ, ಒಬ್ಬನೇ ಇದ್ದಾಗ ಒಂದು ಫೇಕ್ ಸಿನಾರಿಯೋನ ನಾನೇ ಒಂದು ಸೃಷ್ಟಿ ಮಾಡಿಕೊಂಡು, ಸರ್ ಅದಕ್ಕೆ ನಾನೇ ಒಂದು ಇದು ಮಾಡ್ತೀನಿ. ಹೇಗಂದರೆ, ಒಂದು ಇಂಟರ್ವ್ಯೂಲ್ಲಿ ನಾನು ಕೂತ್ಕೊಂಡಿದ್ದೀನಿ, ನನ್ನ ಹತ್ರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸರ್. ಸೊ ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗಿ ಆನ್ಸರ್ ಮಾಡ್ತೀನಿ. ಗ್ರ್ಯಾಂಡ್ ಫಾದರ್ ನೇಮ್ ಇಸ್ ಲಾರಿ ರಂಗಪ್ಪ. ಒಂದು ಆಡಿಯೋ ಲಾಂಚಲ್ಲಿ ನಿಂತ್ಕೊಂಡು ಹೇಗೆ ಮಾತಾಡೋದು, ನಮ್ಗೆ ಇವತ್ತವರೆಗೂ ಇರೋ ಮನೆ ಅನ್ನೋದನ್ನ ಆಡಿಯೋ ಲಾಂಚಲ್ಲೋ ಒಂದು ಅವಾರ್ಡ್ ನಾವು ತೊಗೊಂಡಿದ್ದೀವಿ. ಅವಾರ್ಡ್ ಆ ಸ್ಟೇಜಲ್ಲಿ ಇವರೆಲ್ಲ ನನ್ನ ಸಾಧನೆಗೆ ಕಾರಣ, ಇವರೆಲ್ಲ ನನಗೆ ಸಪೋರ್ಟ್ ಆಗಿದ್ದರು. ಸೊ ಇದೆಲ್ಲ ಹೀಗೆ ಮಾತಾಡೋಣ ಅನ್ನೋದನ್ನು ನಾನೇ ಒಂದು ಇದಾಗಿ ನಾನೇ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡು ಒಂದು ಓನ್ ಡೈರೆಕ್ಷನಲ್ಲಿ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತೀನಿ. ಒಬ್ಬೊಬ್ಬನೇ ಮಾತಾಡೋದ್ರಿಂದ, ಇವಾಗಲೂ ಒಬ್ಬನೇ ಮಾತಾಡ್ತಾ ಇರೋದು, ಆದರೆ ಒಬ್ಬೊಬ್ಬನೇ ಮಾತಾಡೋದ್ರಿಂದ ನೀನು ಅನ್ಕೊಬೋದು ಡೆಫಿನೆಟ್ಲಿ ನಾಟ್. ಸೊ ಈ ಥರ ಐಡಿಯಾಸ್, ಇದೆಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಲೈಫಿಗೆ ಹೋಗ್ಬಿಡತ್ತಾ ಸರ್ ಅನ್ನೋ ಥರ ಅದೊಂದು ಥಾಟ್ ಬರುತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಈ ಲೈಫಲ್ಲಿ ಏನು ಮಾಡೋಣ, ಮುಂದೆ ಏನು ಮಾಡೋಣ ಅಂತ. ಅದು ಬಿಟ್ಟರೆ ನನ್ನ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಫೀಲ್ ಗುಡ್ ಫಿಲ್ಮ್ಸ್ ನೋಡ್ತೀನಿ. ಸೊ ಒಬ್ಬನೇ ಇದ್ದಾಗ ನಾನು ಇಷ್ಟೇ ಮಾಡೋದು ಅಂದರೆ, ಮೇಯ್ನಾಗಿ ಫೇಕ್ ಸಿನಾರಿಯಸ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಹಾಡು ಹೇಳ್ತಾ ಇರ್ತೀನಿ ಒಬ್ಬೊಬ್ಬನೇ. ಅಪ್ಪ ಸ್ವರದಲ್ಲಿ ಹಾಡು ಹೇಳಿದೆ ಅಂದರೆ ಕಿವಿ ಕಿತ್ಕೊಂಡು ಹೋಗ್ಬೇಕು, ಆ ರೇಂಜಿಗೆ ಹಾಡು ಹೇಳ್ತಾ ಇರ್ತೀನಿ. ಅದು ಬಿಟ್ಟರೆ ಅಷ್ಟೇ. ಸೊ ನಾನು ಒಬ್ಬನೇ ಇದ್ದಾಗ ಇಷ್ಟೇ ಮಾಡೋದು, ಅಷ್ಟೇ ಅಪ್ಪ ನಾನು ಮಾಡೋದು ಇಷ್ಟೇ. ಸರಿ, ನಾನು ಇದು ಬಿಟ್ಟರೆ ಏನು ಮಾಡ್ತೀನಿ ಒಬ್ಬನೇ ಇದ್ದಾಗ? ಅಷ್ಟೇ, ಒಬ್ಬನೇ ಇದ್ದಾಗ ನಾನು ಇಷ್ಟೇ ಮಾಡೋದು, ಬೇರೆ ಏನೂ ಮಾಡಲ್ಲ. ಸರಿ, ಈಗ ನೆಕ್ಸ್ಟ್ ನಮ್ಮ ಹುಡುಗರೆಲ್ಲ ಏನೇ ಆನ್ಸರ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ನಾನು ಈ ಥರ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ ಹಾಕಿದ್ದೆ. ಅದಕ್ಕೆ ನಮ್ಮ ಹುಡುಗರು ಕೊಟ್ಟಿರೋ ರೆಸ್ಪಾನ್ಸ್ ನೋಡೋಣ. ಸ್ಟಾರ್ಟ್ ಮಾಡೋಣ. ಒಬ್ಬ ಓವರ್ ಥಿಂಕಿಂಗ್ ಅಂತ ಹಾಕಿದ್ದಾನೆ. ಸೇಮ್ ಟ್ಯೂಬ್ ಬ್ರೋ, ನಾನು ಅಷ್ಟೇ ಓವರ್ ಥಿಂಕಿಂಗಲ್ಲೇ. ಹೋದ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ, ನಂದು ಅದೇ ಹಣೆ ಬರನೆ. ನೆಕ್ಸ್ಟ್ ಒಬ್ಬ, ಜಸ್ಟ್ ಡೂ ವಾಟ್ ಯು ಲವ್ ಮ್ಯಾನ್, ಪ್ಲೇ ಗೇಮ್ಸ್, ಕುಕ್ ಫಾರ್ ಯುವರ್ ಸೆಲ್ಫ್, ಮೇಕ್ ಟೈಮ್ ಫಾರ್ ಯುವರ್ ಫೇವ್ರೆಟ್ ಮೂವಿ, ಎನಿಥಿಂಗ್ ಅಂತ ಒಬ್ಬ ಹಾಕಿದ್ದಾನೆ. ಸೊ ಇದು ನಾನು ಒಬ್ಬನೇ ಇದ್ದಾಗ ಇದನ್ನೇ ಮಾಡೋದು. ಸೊ ಇದು ರಿಲೇಟಬಲ್ ಆಗೇ ಇದೆ. ಓಕೆ ಸರಿ, ನೆಕ್ಸ್ಟ್ ಒಬ್ಬ ಏನು ಹಾಕ್ಯಾನಂದರೆ, ವಾಚಿಂಗ್ 18+ ಮೂವೀಸ್ ಆರ್ ಟಾಕಿಂಗ್ ಫ್ರೆಂಡ್ಸ್ ಆನ್ ಫೋನ್. ಹೇಗೆ ಬ್ರೋ, 19 ಫಿಲಮ್ ನೋಡ್ತೀರಾ? ನಾಟಿ ಬಾಯ್, ಪರವಾಗಿಲ್ಲ, ಒಂದು ರಿಯಲ್ ಹಾಕಿದ್ದಾನೆ. ಇನ್ನೊಬ್ಬ ಏನು ಹೇಳಿದ್ದಾನೆ, ಥಿಂಕ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ದ ಬೆಸ್ಟ್ ಥಿಂಗ್ಸ್ ಹ್ಯಾಪನ್ಡ್ ಇನ್ ಮೈ ಲೈಫ್ ಆ್ಯಂಡ್ ವಾಂಟಿಂಗ್ ದಟ್ ಟು ಹ್ಯಾಪನ್ ಅಗೇನ್. ಒಬ್ಬ ಏನು ಹೇಳಿದಾನೆ, ಥಿಂಕ್ ಅಬೌಟ್ ಪಾಸ್ಟ್ ಸ್ಟಫ್. I have made a lot of mistakes in the past. Involves unwanted things in the past. But I can't change. ಈ ಥರ ಸುಮಾರು ಜನ ಪಾಸ್ಟನ್ನು ರಿಗ್ರೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ನಿಮ್ಮೆಲ್ಲರಿಗೂ ಒಂದಿದಂದರೆ, ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ತಾ ಇದ್ದೀರಾ, ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ. ನನಗೇ ಒಂದು ಸಮಸ್ಯೆ ಇದೆ, ನನ್ನ ಬಾಧೆನ ನಾನು ಯಾರ ಹತ್ರ ಹೇಳಿ? ಜಾಲಿಯಾಗಿ ವಿಡಿಯೋ ಮಾಡೋಣ ಅಂತ ಬಂದರೆ ನನ್ನೂ ಈ ಥರ ಡಿಪ್ರೆಷನ್ಗೆ ಆಗ್ತಿರಲ್ರಪ್ಪ. ಪ್ಲೀಸ್ ಜಾಲಿಯಾಗಿ ಏನಾದರೂ ಕ್ವಶನ್ ಹಾಕಿದ್ರೆ ಜಾಲಿಯಾಗಿ ಆನ್ಸರ್ ಹೇಳ್ರಿ. ಈ ಥರ ಇರೋದು ಹೇಳಿದ್ದೀರಾ, ಎಲ್ಲರೂ ಜಾಲಿಯಾಗಿರ್ಬೇಕಂತಲ್ಲ, ಅರೆ ಇಟ್ ಹರ್ಟ್ಸ್ ಮೀ. ಇನ್ನೊಬ್ಬ ಏನು ಹಾಕ್ಯಾನಂದರೆ, ಸ್ಲೀಪ್ ಅಂತ ಹಾಕ್ಯಾನೆ. ನಾನು ಕೆಲವೊಂದು ಟೈಮ್ ಸ್ಲೀಪ್ ಮಾಡ್ತೀನಪ್ಪ. ಎಲ್ಲರೂ ಮಾಡೋದೇ, ಸ್ಪೆಷಲ್ ಏನಿಲ್ಲ. ಯಾರು ಡಿಫ್ರೆಂಟಾಗಿ ಏನೂ ಹಾಕಿಲ್ಲ. ಡಿಫ್ರೆಂಟ್ ಅಂದಾಗ ನಮ್ಮ ಬಾಸ್ ಒಬ್ರು ಬಂದಿದ್ದಾರೆ,
ನೀನೇನೋ ರ್ಯಾಂಟ್ ಮಾಡ್ತೀಯಾ, ನಿನಗೆ ಅಪ್ಪ ಕಣೋ ಅಂತ ಒಬ್ಬರು ರಿಗ್ರೆಟಿಂಗ್ ಬೀಯಿಂಗ್ ಬಾರ್ನ್ ಅಂತ ಹಾಕಿದ್ದಾರೆ. ಬ್ರೋ ನಾನು ಅಷ್ಟೇ, ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು. ಬಾರ್ನ್ ಆಗಾಯಿತು, ಪಾಸ್ಟನ್ನು ಯೋಚನೆ ಮಾಡ್ಕೊಂಡಿದ್ರೆ ಫ್ಯೂಚರಿಗೆ ಮೂವ್ ಆಗೋಕ್ಕಾಗಲ್ಲ. ಓಡಲೇಬೇಕು, ನಡಿಲೇಬೇಕು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾನೆಲ್ಲ ಅಡ್ವೈಸ್ ಮಾಡೋದಷ್ಟು ದೊಡ್ಡವನಲ್ಲ. ಎಷ್ಟು ನನಗೆ ನೀನು ಹೇಳಿದ್ಯಾ ಮಗನೇ, ನೀನೇ ಈ ಥರ ಎಲ್ಲ ಹಾಕಿದ್ರೆ ಶಿಟ್ ಚೇಂಜ್ ಮ್ಯಾನ್. ಅಷ್ಟೇ, ಬೇರೆ ಏನೋ ಕ್ವಶನ್ಸ್ ಅಂಥದ್ದೇನು ಬಂದಿಲ್ಲ. ಸೊ ಇದು ನನ್ನ ಐಡಿ ಒರೇವಾ ಶರತ್ತು. ಇದನ್ನು ನಾನು ಎಲ್ಲ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಆದರೆ ನೀವು ಯಾರು ಫಾಲೋ ಮಾಡ್ತಾ ಇಲ್ಲ. ಫಾಲೋ ಮಾಡಿ. ಇದರಲ್ಲಿ ನೆಕ್ಸ್ಟು Q&A ಎಲ್ಲ ಹಾಕೋಣ. ಸೊ ಅಷ್ಟೇ ಈ ವಿಡಿಯೋ. ಎಲ್ಲರೂ ಒಂದೊಂದು ಹೇಳಿದ್ದೀರಾ, ಎಲ್ಲ ಆಲ್ಮೋಸ್ಟು ನಂತರನೇ ಇದ್ದೀರಾ. ಪಾಸ್ಟಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀವಿ, ಮುಗ್ದೋಯ್ತು. ಮುಂದೆ ಏನು ನಡೆಯುತ್ತೋ ಅದನ್ನು ನೋಡಬೇಕು ಅಷ್ಟೇ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಸ್ವಲ್ಪ ಜಾಲಿಯಾಗಿ ಮಾಡೋಣ ಅಂತ ಬಂದೆ, ಆದರೆ ಜಾಲಿಯಾಗಿ ಬಂದಿದೆ ಏನೋ ಗೊತ್ತಿಲ್ಲ. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.